ಬಿಸಿಲಿನ ಬೇಗೆಗೆ ಕೋಲ್ಡ್ ಬಿಯರ್ಗೆ ಭಾರಿ ಡಿಮಾಂಡ್. ಬಿಯರ್ ಮಾರಾಟದಲ್ಲಿ 50% ಏರಿಕೆಯನ್ನು ಮಾಡಲಾಗಿದೆ. ಹಾಟ್ ಡ್ರಿಂಕ್ಸ್ ಅನ್ನು ಬಿಟ್ಟಿದ್ದಾರೆ. ಕೋಲ್ಡ್ ಬಿಯರ್ ಮೊರೆ ಹೋಗಿದ್ದಾರೆ ಮದ್ಯಪ್ರಿಯರು. ಮಾರುಕಟ್ಟೆಯಲ್ಲಿ ಬಿಯರ್ ಸ್ಟಾಕ್ ಕೊರತೆ ಎದುರಾಗಿದೆ. ಹಾಟ್ ಡ್ರಿಂಕ್ಸ್ ವ್ಯಾಪಾರ 20% ಕುಸಿತ ಕಂಡಿದೆ. ನಿತ್ಯ ಮಾರಾಟವಾಗುವಂತಹ ಬಿಯರ್ ಸಂಖ್ಯೆ ದುಪ್ಪಟ್ಟಾಗಿದೆ. ಹೌದು, ಬಿಸಿಲ ತಾಪ ಹೆಚ್ಚಾಗಿದೆ. ಹೈರೇಟ್ ಆಗಿರಬೇಕು. ನಿರ್ಜಲೀಕರಣ ಹೆಚ್ಚಾದರೆ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗತ್ತೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಮಾಡಿಕೊಳ್ತಾರೆ. ಆದರೆ ಮದ್ಯಪ್ರಿಯರು ಇರ್ತಾರಲ್ಲ, ಅವರಿಗೆ ಕೋಲ್ಡ್ ಬಿಯರೇ ಮದ್ದು. ಹಾಗಾಗಿ ನಿತ್ಯ ಮಾರಾಟವಾಗುವಂತಹ ಬಿಯರ್ ಪ್ರಮಾಣ ಹೆಚ್ಚಾಗಿದೆ. ಬಿಯರ್ ಮಾರಾಟದಲ್ಲಿ 50% ಏರಿಕೆ. ಹಾಗಾಗಿ ಬಿಯರ್ ದರ ಏನಾದರೂ ಹೆಚ್ಚಾಗುತ್ತಾ? ಕುತೂಹಲ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡದ ಯಾವುದೇ ವಸ್ತು ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಹಾಗಾಗಿ ನೀವು ಗಮನಿಸಬಹುದು, ಬಿಯರ್ ಮಾರಾಟದಲ್ಲಿ 50% ಏರಿಕೆ ಕಂಡಿದೆ. ಸೊ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಬಿಸಿಲ ಧಗೆ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಮದ್ಯಪ್ರಿಯರು ಕೋಲ್ಡ್ ಬಿಯರನ್ನು ಖರೀದಿ ಮಾಡೋದು, ಅದನ್ನು ಕನ್ಸ್ಯೂಮ್ ಮಾಡೋದು ಜಾಸ್ತಿ. ಯಾವ ಪ್ರಮಾಣದಲ್ಲಿ ಏರಿಕೆ ಆಗಿದೆ? ಈಗ ಅದರ್ ಡ್ರಿಂಕ್ಸ್, ಬೇರೆ ಮದ್ಯ ಅಂದಾಗ ಅದರ ಪ್ರಮಾಣ ಎಷ್ಟು ಕುಸಿತ ಆಗಿದೆ ಖರೀದಿ ಮಾಡುವಂಥದ್ದು? ಈಗ ಅಬಕಾರಿ ಇಲಾಖೆ ಬಿಸಿಲ ಸಂದರ್ಭದಲ್ಲಿ ಅತಿ ಹೆಚ್ಚು ಕೋಲ್ಡ್ ಬಿಯರನ್ನು ಖರೀದಿ ಮಾಡ್ತಿದ್ದಾರೆ ಅಂತ ಏನಾದರೂ ಬೆಲೆ ಏರಿಕೆ ಮಾಡೋ ಸಾಧ್ಯತೆ ಏನಾದರೂ ಇದೆಯಾ? ಖಂಡಿತ. ಮೊನ್ನೆ ತಾನೇ ಅಂದ್ರೆ ಮಧ್ಯದಲ್ಲಿ ಏರಿಕೆ ಆಗೋದು ಪಕ್ಕ ಅಂತಂದ್ರೆ 5ನೇ ಬಾರಿಗೆ ಏರಿಕೆ ಮಾಡೋದಕ್ಕೆ ಈಗಾಗಲೇ ಅಬಕಾರಿ ಇಲಾಖೆ ಕೂಡ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಸದ್ಯ ಬಿಸಿಲ ಬೇಗೆ ಎನ್ನುವುದು ಬೆಂಗಳೂರ ಮಾತ್ರವಲ್ಲದೆ ಕರ್ನಾಟಕದಾದ್ಯಂತ ಈಗಾಗಲೇ ಹೆಚ್ಚಳಿರುವಂತದ್ದು. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಬಿಸಿಲ ತಾಪ ಹೆಚ್ಚಾಗ್ತಿದಂತೆ ಬಿಯರ್ ಮಾರಾಟದಲ್ಲಿ 50% ಭಾರಿ ಏರಿಕೆ ಕಂಡಿರುವಂತದ್ದು. ಅದರಲ್ಲೂ ಕೂಡ ಮದ್ಯಪ್ರಿಯರು ಹಾಟ್ ಡ್ರಿಂಕ್ಸ್ ಬಿಟ್ಟು ಕೋಲ್ಡ್ ಬಿಯರ್ ಮೊರೆ ಹೋಗ್ತಿರುವಂತಹ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ನಗರದ ಕೆಲವು ಔಟ್ಲೆಟ್ ಪ್ರತಿದಿನ ಮಾರಾಟವಾಗುವಂತಹ ಬಿಯರ್ ಸಂಖ್ಯೆ ಇದೀಗ ದುಪ್ಪಟ್ಟಾಗಿದೆ. ಸೊ ಪ್ರಮುಖವಾಗಿ ಈ ಬೇಸಿಗೆಯ ಹೊಡೆತಕ್ಕೆ ಮದ್ಯಪ್ರಿಯರು ಆಯ್ಕೆಯನ್ನ ಬದಲಿಸಿಕೊಂಡಿದ್ದು ಹಾಟ್ ಡ್ರಿಂಕ್ಸ್ ಅಥವಾ ಮದ್ಯ ಮದಿಗಿಟ್ಟು ಚಿಲ್ಡ್ ಬಿಯರ್ ಮೊರೆ ಹೋಗಿದ್ದಾರೆ. ಸೊ ಇದರ ಪರಿಣಾಮವಾಗಿ ರಾಜ್ಯದಲ್ಲಿ ಬಿಯರ್ ಮಾರಾಟದಲ್ಲಿ 50% ಭಾರಿ ಏರಿಕೆ ಕಂಡು ಬಂದಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ದಿವ್ಯಾ, ಬೆಂಗಳೂರಿನ ತಾಪಮಾನ ಈಗಾಗಲೇ 36 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಜನರು ತಂಪು ಪಾನೀಯಗಳನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಮದ್ಯದ ವಿಚಾರಕ್ಕೆ ಬಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ IMLA ಅಥವಾ ಹಾರ್ಡ್ ಡ್ರಿಂಕ್ಸ್ ವ್ಯಾಪಾರವು 20% ಕುಸಿತ ಕಂಡಿರುವಂತದ್ದು. ಇದಕ್ಕೆ ವಿರುದ್ಧವಾಗಿ ಬಿಯರ್ ಮಾರಾಟ ದುಪ್ಪಟ್ಟಾಗಿದೆ. ಈ ಹಿಂದೆ ದಿನಕ್ಕೆ 100 ಬಿಯರ್ ಬಾಟಲಿಗಳು ಮಾರಾಟವಾಗ್ತಿತ್ತು. ಆದ್ರೆ ಮಳಿಗೆಯ ವೇಳೆಯಲ್ಲಿ ಈಗ 200ಕ್ಕೂ ಹೆಚ್ಚು ಬಿಯರ್ ಬಾಟಲಿಗಳು ಖಾಲಿ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಮದ್ಯದ ಅಂಗಡಿಗಳಿಗೆ ಸರಿಯಾದ ಸಮಯಕ್ಕೆ ಸ್ಟಾಕ್ಗಳು ಕೂಡ ತಲುಪ್ತಿಲ್ಲ ಅಂತ ವ್ಯಾಪಾರಿಗಳು ಕೂಡ ದೂರ್ತಾ ಇದ್ದಾರೆ. ಸೊ ಬಿಸಿಲಿಂದಾಗಿ ಜನರು ಹಾಟ್ ಡ್ರಿಂಕ್ಸ್ ಬಿಟ್ಟು ಬಿಯರ್ ಕೇಳ್ತಿದ್ದಾರೆ. ಆದ್ರೆ ಸಪ್ಲೈ ಸರಿಯಾಗಿ ಬರದೇ ಇರೋ ಕಾರಣಕ್ಕಾಗಿ ವ್ಯಾಪಾರಕ್ಕೆ ಕೂಡ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕೇಳಿದ್ರೆ ಈಗ ಮದ್ಯದ ದರ ಏರಿಕೆ ಆಗುತ್ತಾ? ಖಂಡಿತ ಈಗಾಗ್ಲೇ ಅದರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಇಟ್ಟಿದೆ. ಆದ್ರೆ ಇದಕ್ಕೆ ವ್ಯಾಪಾರಸ್ಥರು ಬಹಳಷ್ಟು ಆಕ್ರೋಶವನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಒಂದು ಬಿಯರ್ ಬಾಟಲ್ ಅಂದ್ರೆ ಒಂದು ಮದ್ಯದ ಬಾಟಲ್ ಅಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ದರ ಅಂದ್ರೆ ಸುಮಾರು 15ರಿಂದ 25 ರೂಪಾಯಿ ಏರಿಕೆ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಸೊ ಇದು ಮೇ 1ರಿಂದ ಜಾರಿಗೆ ಬರುತ್ತೆ ಅನ್ನೋ ಮಾಹಿತಿ ಕೂಡ ಇರೋದು. ಈಗಾಗಲೇ ಕುಡಿಯುವವರ ಸಂಖ್ಯೆ ಅಂದ್ರೆ ಈಗಾಗಲೇ ಮದ್ಯವನ್ನ ಪ್ರತಿನಿತ್ಯ ಕುಡಿಯುತ್ತಾರೆ ಏನು. ಸೊ ಇತ್ತೀಚಿನ ದಿನಗಳಲ್ಲಿ ಬಿಸಿಲ ಸಂದರ್ಭದಲ್ಲಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಕುಡಿಯೋದು ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಹಾನಿಕಾರಕ. ಯಾಕಂದ್ರೆ ಈಗಾಗಲೇ ವೈದ್ಯರು ಕೂಡ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬಿಸಿಲಿನ ತಾಪ ಸಂದರ್ಭದಲ್ಲಿ ಮೊಸರು ಆಗಿರ್ಬೋದು, ಎಳ್ನೀರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಈ ರೀತಿಯಾದಂತಹ ಡ್ರಿಂಕ್ಸ್ ಗಳನ್ನ ನಾವು ಕುಡಿಬೇಕು. ಅದು ಬಿಟ್ಟು ಈ ರೀತಿ ಬಿಯರ್ ಗಳನ್ನ ಕುಡಿಯೋದ್ರಿಂದ ಜಾಸ್ತಿಯಾಗಿ ಬೊಜ್ಜು ಆಗಿರ್ಬೋದು, ಹೊಟ್ಟೆ ಬರುತ್ತೆ. ಸೊ ಇದರಿಂದ ಆದಷ್ಟು ಅಂದ್ರೆ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗುತ್ತೆ ಬಿಟ್ರೆ ಈ ರೀತಿ ತಂಪು ಅಂತೂ ಬಾಡಿಗೆ ಖಂಡಿತ ಆಗಲ್ಲ. ಇದು ವೈದ್ಯರ ಸ್ಪಷ್ಟ ಸಲಹೆ ಕೂಡ ಆಗಿರುವಂತದ್ದು. ದಿವ್ಯಾ, ಭವ್ಯ, ಬೆಲೆ ಏರಿಕೆ ಆಯ್ತು ಅಂದಾಕ್ಷಣ ಮದ್ಯ ಖರೀದಿ ಮಾಡೋ ಪ್ರಮಾಣ ಏನಾದರೂ ಕಮ್ಮಿ ಆಗತ್ತಾ? ಖಂಡಿತ ಇಲ್ಲ. ಇದು ಈಗ 5ನೇ ಬಾರಿಗೆ ಏರಿಕೆ ಆಗಿರುವಂತದ್ದು. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಬಂದ ಮೇಲೆ 5ನೇ ಬಾರಿಗೆ ಏರಿಕೆ ಆಗ್ತಾ ಇರುವಂತದ್ದು. ಸದ್ಯ ನಾವು ದಿನಕ್ಕೆ ಈಗ 100 ಬಾಟಲ್ ಖರೀದಿ ಮಾಡ್ತಾ ಇದ್ದವರು ಅಂದ್ರೆ ಒಂದೊಂದು ಇದ್ರಲ್ಲಿ 200ವರೆಗೆ ಏರಿಕೆ ಆಗಿದೆ. ಅಂದ್ರೆ ಎಲ್ಲೋ ಒಂದು ಕಡೆ ಖರೀದಿ ಮಾಡೋರ ಸಂಖ್ಯೆ ಖಂಡಿತ ಕಡಿಮೆ ಆಗ್ತಾ ಇಲ್ಲ. ಬೆಲೆ ಏರಿಕೆ ಆದ್ರೂ ಕೂಡ ಕುಡಿಯೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ
ಯುವ ಜನಾಂಗ ಕೂಡ ಜಾಸ್ತಿಯಾಗಿ ಪಾರ್ಟಿ ಮೋಜು ಮಸ್ತಿ ಅಂತ ಇದರಲ್ಲಿ ತೊಡಗುವ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು ದಿವ್ಯಾ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.